ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ 30/40 ಬರುತ್ತೆ, ರೋಡ್ಗೆ 30 ಬರುತ್ತೆ, ಒಳಗಡೆ 40 ಬರುತ್ತೆ, ಈಸ್ಟ್ ಫೇಸಿಂಗ್ ಬರುತ್ತೆ. ಇದು ಈಸ್ಟ್ ಎಲಿವೇಶನ್ ಬರುತ್ತೆ. ನಿಮಗೆ ರೋಡ್ ವಿಡ್ತ್ ಬಂದು 40 ಫೀಟ್ ರೋಡ್ ಬರುತ್ತೆ. ಈ ರೋಡ್ ಬಂದು 40 ಫೀಟ್ ರೋಡ್ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ಗೆ ಸ್ಕ್ರಾಚ್ಡ್ ಪೇಂಟ್ ಮಾಡಿಸಿದ್ದಾರೆ. SS ರೇಲಿಂಗ್ಸು, ಟಫ್ ಆನ್ ಗ್ಲಾಸು, ಬಾಲ್ಕನಿಗೆ ಕಾರಿಡಾರ್ಗೆ ಜಿಂದಾಲ್ SS ರೇಲಿಂಗ್ಸ್ ಹಾಕಿದ್ದಾರೆ, ಟಫ್ ಆನ್ ಗ್ಲಾಸ್ ಹಾಕಿದ್ದಾರೆ. ನಿಮಗೆ ನೇಮ್ ಪ್ಲೇಟ್ ಹಾಕೊಳ್ಳೋಕ್ಕೆ ಡಿಸೈನ್ ಮಾಡಿಸಿದ್ದಾರೆ, ಗ್ರೇನೈಟಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ಮನೆ ನೇಮ್ ಪ್ಲೇಟು ಹೆಸರು ಹಾಕೊಳ್ಳೋಕ್ಕೆ ಡಿಸೈನ್ ಮಾಡಿಸಿದ್ದಾರೆ. ಇದು ಒಳ್ಳೆ ಗ್ರೇನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ, ಎಕ್ಸಲೆಂಟ್ ಆಗಿದೆ. ಫ್ರಂಟು ನಿಮಗೆ CC ಕ್ಯಾಮ್ರಾ ಹಾಕೊಳ್ಳೋಕ್ಕೆ ಆ ಮೂಲೆ ಈ ಮೂಲೆಯಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಡಿಸೈನ್ ಪೆಂಡಮೆಂಟ್ ಶೀಟಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ಫ್ರಂಟ್ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು LED ಲೈಟ್ಸ್ ಹಾಕಿದ್ದಾರೆ. ನಿಮಗೆ ಇದು ಒಳ್ಳೆ ಗ್ರೇನೈಟ್ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಸ್ಲೈಡಿಂಗ್ ಗೇಟ್ ಬರುತ್ತೆ, ಕಾರ್ ಎಂಟ್ರಿ ಬರುತ್ತೆ, ಸ್ಲೈಡಿಂಗ್ ಗೇಟ್ ಬರುತ್ತೆ. MS ಅಲ್ಲಿ ಮಾಡಿಸಿದ್ದಾರೆ. ಇದು ಲೇಸರ್ ಕಟ್ಟಿಂಗು, CMC ಕಟ್ಟಿಂಗ್ ಮಾಡಿಸಿ ಪೆಂಡಮೆಂಟ್ ಶೀಟಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ನಿಮಗೆ ಇಲ್ಲಿ ಸೆಟ್ ಬ್ಯಾಕು 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಮನೆ ಸುತ್ತ 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಈ ಸೈಡು ನಿಮಗೆ ಇದು ಅಗ್ನಿಮೂಲೆ ಬರುತ್ತೆ. ನಿಮಗೆ ಅಗ್ನಿಮೂಲೆಯಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್, ಮೀಟರ್ ಪ್ಯಾನಲ್ ಬೋರ್ಡ್ ಇಟ್ಟಿದ್ದಾರೆ. ಇಲ್ಲಿ ನಿಮಗೆ ಇದು 2 ಫೀಟ್ ಬರುತ್ತೆ. ಇಲ್ಲಿ ಪ್ಯಾನಲ್ ಬೋರ್ಡ್ ಇದೆ. ನಿಮ್ಮ 2 ಫೀಟ್ ಸುತ್ತ 2 ಫೀಟ್ ಬಿಟ್ಟಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದರೆ ನಿಮಗೆ ಇದು ಕಾರ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ, ಎಂಟ್ರೆನ್ಸ್ ಬರ್ತಾನೆ ನಿಮಗೆ ಇದು ದೇವಮೂಲೆ ಬರುತ್ತೆ. ಇಲ್ಲಿ ನಿಮಗೆ ಸಂಪ್ ಇದೆ, ಬೋರ್ ಇದೆ. ಸಂಪ್ ಸ್ಟೋರೇಜ್ ಬಂದು 12,000 ಲೀಟರ್ ಸ್ಟೋರೇಜ್ ಇದೆ. ಬೋರ್ ಬಂದು ನಿಮಗೆ 1000 ಲೀಟರ್ ಡೆಪ್ತ್ ಹೋಗಿದೆ. 1.5 ಇಂದ 2 ಇಂಚ್ ನೀರು ಸಿಕ್ಕಿದೆ. ನಿಮಗೆ ಇದು ಬಂದು ನಿಮಗೆ ಲಪೋತ್ರ ಆಂಟಿಸ್ಕಿಡ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಇದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ನಿಮಗೆ ಒಂದು 3 ಕಾರು ಒಂದು 6-7 ಟೂ ವೀಲರ್ ನಿಲ್ಸ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದರೆ ನಿಮಗೆ ಇಲ್ಲಿ UPS ಇಡೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಆಮೇಲೆ CC ಕ್ಯಾಮ್ರಾ ಯೂನಿಟ್ ಹಾಕೊಳ್ಳೋಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಎಲ್ಲ ಫ್ಲೋರ್ಗೆ ಪಾರ್ಕಿಂಗ್ ಇಂದಾನೆ ಲಿಫ್ಟ್ ಆಕ್ಸಿಸ್ ಇದೆ. ಇದೇನು ಮಾರ್ಬಲ್ ಬರುತ್ತೆ, ಒಳ್ಳೆ ಮಾರ್ಬಲ್ ಸ್ಲೈಡಿಂಗ್ ಮಾಡಿದ್ದಾರೆ. 5 ಮೆಂಬರ್ಗೆ ಲಿಫ್ಟ್ ಆಕ್ಸಿಸ್ ಇದೆ. ಇದು 5 ಮೆಂಬರ್ಗೆ ಲಿಫ್ಟ್ ಆಕ್ಸಿಸ್ ಇದೆ. ಹೀಗೆ ಬಂದರೆ ನಿಮಗೆ ಎಲೆಕ್ಟ್ರಿಕ್ ಗಾಡಿಗಳು ಏನಾದ್ರು ತಗೊಂಡ್ರೆ EV ಚಾರ್ಜಿಂಗ್ಗೆ ಸುತ್ತ ಪ್ಲಗ್ ಪಾಯಿಂಟ್ಸ್ ಮಾಡಿದ್ದಾರೆ. ಇದೆಲ್ಲ ಪ್ಲಗ್ ಪಾಯಿಂಟ್ಸ್ ಬರುತ್ತೆ, EV ಚಾರ್ಜಿಂಗ್ಗೆ ಪ್ಲಗ್ ಪಾಯಿಂಟ್ಸ್ಗಳು ಬರುತ್ತೆ. ಇಲ್ಲಿ ನೀವು ಏನೋ ಸರ್ವೆಂಟ್ ಇಟ್ಕೋತೀನಿ ಅಂದರೆ ಇಲ್ಲೊಂದು ಸರ್ವೆಂಟ್ಗೆ ಒಂದು ರೂಮ್ ಇದೆ, ಅಟ್ಯಾಚ್ ವಾಶ್ರೂಮ್ ಇದೆ. ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಸೀಲಿಂಗ್ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಹಾಕಿದ್ದಾರೆ. ಹೀಗೆ ಬಂದರೆ ಇಲ್ಲಿ ನಿಮಗೆ ಮೋಟಾರ್ ಸ್ಟಾರ್ಟರ್ ಪಾಯಿಂಟ್ ಇಟ್ಟಿದ್ದಾರೆ. ಇಲ್ಲಿ ಮೋಟಾರ್ ಸ್ಟಾರ್ಟರ್ ಪಾಯಿಂಟ್ ಇದೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ಸಿಲಿಂಡರ್ ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಒಂದು 5-6 ಸಿಲಿಂಡರ್ ಇಟ್ಕೋಬೋದು. ಅದಕ್ಕೆ ಗ್ಯಾಸ್ ಲೈನ್ ಇಲ್ಲಿಂದಾನೇ ಹೋಗಿದೆ. ಇಲ್ಲೊಂದು ಸೇಫ್ಟಿಗೆ ಒಂದು ಗ್ರಿಲ್ ಹಾಕ್ಸ್ಕೊಟ್ರೆ ನಿಮಗೆ ಇದು ಸೇಫ್ಟಿ ಇರುತ್ತೆ, ಸಿಲಿಂಡರ್ ಸೇಫ್ಟಿ ಇರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದರೆ ನಿಮಗೆ ಇದು ಫಸ್ಟ್ ಫ್ಲೋರ್ ಎಂಟ್ರಿ ಬರುತ್ತೆ. ಲಪೋತ್ರ ಆಂಟಿಸ್ಕಿಡ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ, ಮ್ಯಾಟ್ ಫಿನಿಶಿಂಗು, ಜಿಂದಾಲ್ದು SS ರೇಲಿಂಗ್ಸ್ ಹಾಕಿದ್ದಾರೆ. ಇದು ನಿಮಗೆ 4.5 to 5 ಫೀಟ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದರೆ ನಿಮಗೆ ಬನ್ನಿ, ಇದು SS ರೇಲಿಂಗ್ಸ್ ಬರುತ್ತೆ. ಹೀಗೆ ಬಂದರೆ ಇದು ಕಾರಿಡಾರ್ ಬರುತ್ತೆ. ನಿಮ್ಮ ಫ್ಲೋರಿಂಗು ಲಪೋತ್ರ ಆಂಟಿಸ್ಕಿಡ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ, ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಇದು ಕಾರಿಡಾರ್ಗೆ ನಿಮಗೆ SS ರೇಲಿಂಗ್ಸು, ಟಫ್ ಆನ್ ಗ್ಲಾಸ್ ಹಾಕಿದ್ದಾರೆ, 12 mm ಥಿಕ್ನೆಸ್ಸು. ಸೀಲಿಂಗ್ ಬಂದು ನಿಮಗೆ ವಿನಿಯರ್ ಶೀಟ್ ಹಾಕಿ LED ಲೈಟ್ಸ್ ಹಾಕಿ ಡಿಸೈನ್ ಮಾಡಿಸಿದ್ದಾರೆ. ಇದು ನಿಮಗೆ ಎಂಟ್ರಿ ಬಂದು ದೇವಮೂಲೆ ಎಂಟ್ರಿ ಬರುತ್ತೆ. ಇಲ್ಲಿ ನಿಮಗೆ ತುಳಸಿ ಕಟ್ಟೆ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ, ಅಲ್ಲಿ ತುಳಸಿ ಕಟ್ಟೆ ಇಟ್ಕೋಬೋದು. ಇದು ಬಂದು ನಿಮಗೆ ಇಟಾಲಿಯನ್ ಮಾರ್ಬಲ್ಲು ಸ್ಲೈಡಿಂಗ್ ಮಾಡಿದ್ದಾರೆ. ಇದು ಎಂಟ್ರಿ ದೇವಮೂಲೆ ಬರುತ್ತೆ. ಬನ್ನಿ, ಹೀಗೆ ಬನ್ನಿ, ಈಸ್ಟ್ ಎಂಟ್ರಿ ಬರುತ್ತೆ. ವಾಸ್ಕಲ್ ಬಂದು ನಿಮಗೆ ವಿಡ್ತ್ ಬಂದು ನಿಮಗೆ 8 ಫೀಟ್ ಬರುತ್ತೆ, 6 ಫೀಟ್ ಬರುತ್ತೆ ಅಗಲ. ಹೀಗೆ ಬಂದರೆ ಇದು ನಿಮಗೆ ಥಿಕ್ನೆಸ್ ಬಂದು 5/8 ಬರುತ್ತೆ. ವಾಸ್ಕಲ್ ಥಿಕ್ನೆಸ್ 5/8 ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದರೆ ಇದು ಮೇನ್ ಡೋರು. ಥಿಕ್ನೆಸ್ ಬಂದು ನಿಮಗೆ 2 ಇಂಚ್ ಇದೆ, 7 ಅಡಿ ಹೈಟ್ ಇದೆ. ಮೇನ್ ಡೋರು ಒಳ್ಳೆ ಡಿಸೈನ್ ಮಾಡಿಸಿದ್ದಾರೆ, ಟೀಕುಡ್ ಪಾಲಿಶ್ ಮಾಡಿಸಿದ್ದಾರೆ, ಎಕ್ಸಲೆಂಟ್ ಆಗಿದೆ. ಇದಕ್ಕೆ ನಿಮಗೆ ಒಂದು ಹೆವಿ ಗೇಜ್ ಬ್ರಾಸ್ ಹ್ಯಾಂಡಲ್ ಹಾಕಿದ್ದಾರೆ, 2 ಲಾಕ್ ಹಾಕಿದ್ದಾರೆ, ಯುರೋಪ ಲಾಕ್ 2 ಇದೆ. ಹೀಗೆ ಬನ್ನಿ,
ಹೀಗೆ ಬಂದರೆ ನಿಮಗೆ ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಸೀಲಿಂಗ್ ಬಂದು ವಿನಿಯರ್ ಶೀಟ್ ಹಾಕಿ LED ಲೈಟ್ಸ್ ಹಾಕಿದ್ದಾರೆ. ಸುತ್ತ LED ಲೈಟ್ಸ್ ಬರುತ್ತೆ. ನಿಮಗೆ 2 ಫ್ಯಾನ್, 1 ಚಾಂಡ್ಲಿಯರ್ ಹಾಕೋಬೋದು, ಇಲ್ಲಾಂದರೆ 1 ಚಾಂಡ್ಲಿಯರ್ 2 ಫ್ಯಾನ್ ಹಾಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಇದು ನಿಮಗೆ TV ಯೂನಿಟ್, ಎಂಥ TV ಆದರೂ ಮೋಲ್ಡ್ ಮಾಡ್ಕೋಬೋದು. ಅದಕ್ಕೆ ಕೇಬಲ್ ಕನೆಕ್ಷನ್ ಇದೆ, ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸ್ಟೋರೇಜ್ ಮಾಡಿದ್ದಾರೆ. ಇದು ನಿಮಗೆ ವಿನಿಯರ್ ಶೀಟಲ್ಲಿ ಪಾಲಿಷ್ ಮಾಡಿಸಿದ್ದಾರೆ, ಎಕ್ಸಲೆಂಟಾಗಿ ಬಂದಿದೆ. ನಿಮಗೆ ಇದು ಹೈ ರೂಫ್ ಸೀಲಿಂಗ್ ಬರುತ್ತೆ, ಸ್ಕೈಲೈಟ್ ಇರುತ್ತೆ. ಮಾರ್ನಿಂಗ್ 6 to ಈವ್ನಿಂಗ್ 6ವರೆಗೂ ನಿಮಗೆ ಒಳ್ಳೆ ಬೆಳಕಿಗೆ ಸಿಗುತ್ತೆ. ನಿಮಗೆ ವಾಲ್ಗೆಲ್ಲ ವಿನಿಯರ್ ಶೀಟಲ್ಲೇ ಪಾಲಿಷ್ ಮಾಡಿದ್ದಾರೆ. ಸುತ್ತ ವಾಲೆಲ್ಲ ವಿನಿಯರ್ ಶೀಟಲ್ಲೇ ಪಾಲಿಷ್ ಮಾಡಿದ್ದಾರೆ. ನಿಮಗೆ ಇದು ಅಪ್ ಟು 8 ಫೀಟ್ವರೆಗೂ ಕಿಟಕಿ, ಇದು 8 ಫೀಟ್ ಬರುತ್ತೆ. ಟೀಕುಡ್ ಪಾಲಿಷ್ ಮಾಡಿಸಿದ್ದಾರೆ, ಅಚ್ಚಿಂಗ್ ಗ್ಲಾಸ್ ಡಿಸೈನ್ ಮಾಡಿಸಿದ್ದಾರೆ, ಎಕ್ಸಲೆಂಟ್ ಆಗಿದೆ. ಇದು ನಿಮಗೆ ಎಲ್ ಶೇಪಲ್ಲಿ ಸೋಫಾ ಹಾಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನೀವು ಎಲ್ ಶೇಪಲ್ಲಿ ಸೋಫಾ ಹಾಕೋಬೋದು, ಆ ಥರ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಆಪೋಸಿಟ್ TV ಯೂನಿಟ್ ಬರುತ್ತೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ಮಸ್ಕಿಟೋ ನೆಟ್ಟು, ಇಲ್ಲಿ ಒಂದು ವೆಂಟಿಲೇಷನ್ ಒಂದು ಕಿಟ್ ಇದೆ, 2 ಡೋರ್ದು ಟೀಕುಡ್ ಬರುತ್ತೆ, ಪಾಲಿಷ್ ಆಗಿದೆ. ಇದು ವಿತ್ ಮಸ್ಕಿಟೋ ನೆಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದರೆ ಇಲ್ಲಿ ನೀವು ಏನಾದ್ರು ಮನೆ ಎಕ್ಸ್ಟ್ರಾ ಸಾಮಾನು ಇದ್ದರೆ ಇಲ್ಲಿ ಸ್ಟೋರೇಜ್ ಮಾಡ್ಕೋಬೋದು. ಸ್ಟೋರ್ ರೂಮ್ ಥರ ಮಾಡಿದ್ದಾರೆ ಇಲ್ಲಿ. ಇದಕ್ಕೂ ಅಷ್ಟೇ ಒಳ್ಳೆ ವಾಸ್ಕಲ್ ಬಂದು ಟೀಕುಡ್ಡೇ ಬರುತ್ತೆ. ಒಳ್ಳೆ ಡೋರ್ ಹಾಕಿದ್ದಾರೆ, ಟೀಕುಡ್ ಡೋರ್ ಪಾಲಿಷ್ ಆಗಿದೆ. ಹೀಗೆ ಬಂದರೆ ನಿಮಗೆ ಪಾರ್ಕಿಂಗಿಂದಲೇ ಫಸ್ಟ್ ಫ್ಲೋರ್ಗೆ ಇದೆ. ಇಟಾಲಿಯನ್ ಮಾರ್ಬಲ್ ಬರುತ್ತೆ, ಒಳ್ಳೆ ಮಾರ್ಬಲ್ನ ನಿಮ್ಗೆ ಸ್ಲೈಡಿಂಗ್ ಮಾಡಿದ್ದಾರೆ. ಹೀಗೆ ಬಂದರೆ ನಿಮಗೆ ಪೂಜಾ ಬರುತ್ತೆ. ನಿಮಗೆ ಪೂಜಾಗೆ ಎಂಟ್ರಿ ಇದೆ, ಒಳ್ಳೆ ಟೀಕುಡ್ಡಲ್ಲಿ ಅಷ್ಟಲಕ್ಷ್ಮಿ ಡಿಸೈನ್ ಮಾಡಿಸಿ ಒಳ್ಳೆ ಪಾಲಿಷ್ ಮಾಡಿಸಿದ್ದಾರೆ. ಇದು ವಾಸ್ಕಲ್ ಕೂಡ ಟೀಕುಡ್ ಬರುತ್ತೆ. ನಿಮಗೆ ಫ್ರೇಮ್ ಕೂಡ ಟೀಕುಡ್ ಬರುತ್ತೆ ನೋಡಿ, ಒಳ್ಳೆ ಡಿಸೈನ್ ಮಾಡಿಸಿ ಪಾಲಿಷ್ ಮಾಡಿಸಿದ್ದಾರೆ. ನಿಮಗೆ ಫ್ಲೋರಿಂಗು, ವಾಲು, ಈ ಮಂಟಪ ಎಲ್ಲ ಆಸ್ಟ್ರೇಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ವೈಟ್ ಕಲರ್ ಮಾರ್ಬಲ್ ಬರುತ್ತೆ ಆಸ್ಟ್ರೇಲಿಯನ್. ಸೀಲಿಂಗ್ ಬಂದು ನಿಮಗೆ ವುಡನ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ, ಅಚ್ಚಿಂಗ್ ಗ್ಲಾಸ್ ಮಾಡಿಸಿದ್ದಾರೆ, ವಿನಿಯರ್ ಶೀಟಲ್ಲಿ ನಿಮ್ಗೆ ಡಿಸೈನ್ ಮಾಡಿಸಿದ್ದಾರೆ. ಇದು ಇಲ್ಲಿ ನಿಮಗೆ ಸ್ಟೋರೇಜ್ಗೆ 2 ಬಾಕ್ಸ್ ಇಟ್ಟಿದ್ದಾರೆ. ದೇವ್ರ ಸಾಮಾನೆಲ್ಲ ಸ್ಟೋರೇಜ್ ಮಾಡ್ಕೋಬೋದು. ಹೀಗೆ ಬನ್ನಿ, ಇದು ನಿಮಗೆ ಸ್ಮಾಲ್ ಡೈನಿಂಗ್ ಸ್ಪೇಸ್ ಬರುತ್ತೆ. ಇಲ್ಲಿ ಡೈನಿಂಗ್ ಸ್ಪೇಸ್ ಬರುತ್ತೆ. ಇಲ್ಲಿ ನಿಮಗೆ ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿದ್ದಾರೆ, ಇಲ್ಲಿ ಹ್ಯಾಂಡ್ ವಾಶ್ ಇಟ್ಕೋಬೋದು. ಹೀಗೆ ಬಂದರೆ ಇದು ನಿಮಗೆ ಅಗ್ನಿಮೂಲೆ ಬರುತ್ತೆ, ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ, ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ, ಇದೆಲ್ಲ ಸ್ಟೋರೇಜ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಹೈಡ್ರಾಲಿಕ್ ಡೋರ್ ಮಾಡಿಸಿದ್ದಾರೆ, ಇಲ್ಲಿ ಸ್ಟೋರೇಜ್ಗೆ ಹೈಡ್ರಾಲಿಕ್ ಡೋರ್ಸ್ ಬರುತ್ತೆ. ನಿಮಗೆ ಕೆಳಗಡೆಯಿಂದನೇ ಗ್ಯಾಸ್ ಲೈನು, ಕೆಳಗಡೆ ಪಾರ್ಕಿಂಗಿಂದನೇ ಗ್ಯಾಸ್ ಲೈನ್ ಇಲ್ಲಿವರೆಗೂ ಇದೆ. ಜಸ್ಟ್ ಸ್ಟವ್ ಇಟ್ಕೊಂಡು ಕನೆಕ್ಟ್ ಮಾಡ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನೀವು ಒಂದು ಚಿಮ್ನಿ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ, ಅದಕ್ಕೆ ಒಂದು ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಒಂದು ಟೀಕುಡ್ ಒಂದು ಕಿಟ್ ಇಟ್ಟಿದ್ದಾರೆ. ಇಲ್ಲಿ ಇದು ನಿಮಗೆ ಸ್ಲ್ಯಾಬ್, ಎಲ್ ಶೇಪಲ್ಲಿ ಸ್ಲ್ಯಾಬ್ ಹಾಕಿದ್ದಾರೆ. ಇದು ಆಸ್ಟ್ರೇಲಿಯನ್ ಮಾರ್ಬಲ್ ಬರುತ್ತೆ, ಇದು ಆಸ್ಟ್ರೇಲಿಯನ್ ಮಾರ್ಬಲ್ ಬರುತ್ತೆ. ಇಲ್ಲಿ ನಿಮಗೆ ಸಿಂಕ್ ಇಟ್ಟಿದ್ದಾರೆ, ಇಲ್ಲಿ ಆಕ್ವಾಗಾರ್ಡ್ ಪ್ರಾವಿಷನ್ ಮಾಡಿದ್ದಾರೆ, ಇಲ್ಲಿ ಆಕ್ವಾಗಾರ್ಡ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಇಲ್ಲಿ ನಿಮಗೆ ಯುಟಿಲಿಟಿ ಬರುತ್ತೆ, ಇದು ಯುಟಿಲಿಟಿ ಬರುತ್ತೆ. ಫ್ಲೋರಿಂಗ್ ಬಂದು ಹ್ಯಾಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೇಫ್ಟಿಗೆ ಇಲ್ಲಿ MSL ಗ್ರಿಲ್ ಮಾಡಿಸಿದ್ದಾರೆ ಸೇಫ್ಟಿ ಪರ್ಪಸ್ಗೆ. ಇಲ್ಲಿ ನಿಮಗೆ ಒಂದು ಸಿಂಕ್ ಬರುತ್ತೆ, ಇಲ್ಲಿ ಸಿಂಕ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಇದು ನಿಮಗೆ ಒಳ್ಳೆ ಡೋರ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದರೆ ಇಲ್ಲಿ ನಿಮಗೆ ಒಂದು ರೂಮ್ ಇದೆ, ವಿತ್ ಅಟ್ಯಾಚ್ ಇದೆ. ಇಲ್ಲಿ ಒಂದು ರೂಮ್ ಬರುತ್ತೆ. ವೆಂಟಿಲೇಷನ್ಗೆ ಕ್ರಾಸ್ ವಿಂಡೋಸ್ ಇದೆ, ಟೀಕುಡ್ ಕ್ರಾಸ್ ವಿಂಡೋಸ್ ಇದೆ. ಸೀಲಿಂಗ್ ಬಂದು ನಿಮಗೆ ವುಡನ್ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ವಾಕಿಂಗ್ ಕಬೋರ್ಡ್ ಬರುತ್ತೆ, ಇದು ಸ್ಲೈಡಿಂಗ್ ವಾಕಿಂಗ್ ಕಬೋರ್ಡ್ ಮಾಡಿಸಿದ್ದಾರೆ. ಇಲ್ಲಿ ಬಟ್ಟೆಗಳು ಸ್ಟೋರೇಜ್ ಮಾಡ್ಕೋಬೋದು. ಹೀಗೆ ಬಂದರೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ, ಇಲ್ಲೂ ಸ್ಟೋರೇಜ್ಗೆ ಬಾಕ್ಸ್ಗಳೆಲ್ಲ ಮಾಡಿಸಿದ್ದಾರೆ, ಎಲ್ಲ ಸ್ಟೋರೇಜ್ ಮಾಡ್ಕೋಬೋದು. ಹೀಗೆ ಬಂದರೆ ಇದು ನಿಮಗೆ ವಾಶ್ರೂಮ್ ಬರುತ್ತೆ. ನಿಮಗೆ ಡ್ರೈ ವೆಟ್ 2 ಆಪ್ಷನ್ ಇದೆ, ಇದು ಡ್ರೈ ವೆಟ್ 2 ಆಪ್ಷನ್ ಇದೆ.
ಇಲ್ಲಿ ನಿಮಗೆ ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಬರುತ್ತೆ, ಗೀಸರ್ ಪಾಯಿಂಟ್ ಇದೆ, ವೆಂಟಿಲೇಷನ್ಗೆ ಇಲ್ಲಿ ಒಂದು ಕಿಟ್ ಇಟ್ಟಿದ್ದಾರೆ, ಒಂದು ಎಕ್ಸಾಸ್ಟ್ ಫ್ಯಾನ್ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಹೀಗೆ ಬಂದ್ರೆ ಇಲ್ಲಿ ನಿಮಗೆ ಕಮೋಡ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ, ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಹೀಗೆ ಬನ್ನಿ. ಇಲ್ಲಿ ನಿಮ್ಗೆ ಎ ಸಿ ಹಾಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ, ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಎ ಸಿ ಕೂಡ ಹಾಕೋಬಹುದು ನೀವು. ಹೀಗೆ ಬಂದ್ರೆ ನಿಮ್ಗೆ ಇದು ಸೆಕೆಂಡ್ ಫ್ಲೋರ್ ಎಂಟ್ರಿ ಬರುತ್ತೆ. ಇದು 3 ಫೀಟ್ ಬಿಟ್ಟಿದ್ದಾರೆ, SS ರೇಲಿಂಗ್ಸ್ ಬರುತ್ತೆ. ಹೀಗೆ ಬನ್ನಿ, ಇದು 3 ಫೀಟ್ ಬರುತ್ತೆ. ವೆಂಟಿಲೇಷನ್ಗೋಸ್ಕರ ಇಲ್ಲಿ ಟೀಕ್ವುಡ್ ವಿತ್ ಮಸ್ಕಿಟೋ ನೆಟ್ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮಗೆ ಪಾರ್ಕಿಂಗ್ ಇಂದಾನೆ ಇಲ್ಲಿವರೆಗೂ ಲಿಫ್ಟ್ ಆಕ್ಸಿಸ್ ಇದೆ. ಇಲ್ಲಿ ಸ್ಟಡಿ ಟೇಬಲ್ ಇಲ್ಲ ವರ್ಕ್ ಸ್ಟೇಷನ್ 2 in 1 ಆಪ್ಷನ್ ಇದೆ. ಸ್ಟಡಿ ಟೇಬಲ್ ಮಾಡ್ಕೊಳ್ಳಿ, ವರ್ಕ್ ಸ್ಟೇಷನ್ ಮಾಡ್ಕೊಳ್ಳಿ. ಸ್ಟೋರೇಜ್ ಮಾಡಿದ್ದಾರೆ. ಇಲ್ಲಿ ಡ್ರಾಯರ್ಸ್ಗಳು ಮಾಡಿಸಿದ್ದಾರೆ. ಇದಕ್ಕೆ LED ಲೈಟ್ಸ್ಗಳು ಪ್ರಾವಿಷನ್ ಮಾಡಿದ್ದಾರೆ. ನಿಮಗೆ ಇದು ಐ ರೂಫ್ ಬರುತ್ತೆ. ಹೀಗೆ ಬಂದ್ರೆ ನಿಮಗೆ ಇದೊಂದು ರೂಮ್, ಚಿಲ್ಡ್ರನ್ಸ್ ರೂಮ್ ಬರುತ್ತೆ. ಇದು ಕಾಟ್ ಫಿಕ್ಸ್ ಆಗಿದೆ. ವುಡನ್ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸೀಲಿಂಗ್ ಎಕ್ಸಲೆಂಟ್ ಆಗಿದೆ. ಇದು ಕಾಟ್ ಫಿಕ್ಸ್ ಆಗಿದೆ. ಇದು ಸುತ್ತ ನಿಮಗೆ LED ಲೈಟ್ಸ್ ಅಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ಕ್ರಾಸ್ ವಿಂಡೋಸ್ ಇದೆ. ಮಸ್ಕಿಟೋ ನೆಟ್ಗೂ ಪ್ರಾವಿಷನ್ ಮಾಡಿದ್ದಾರೆ. ಇದು ನಿಮಗೆ ರೋಡ್ ಸೈಡ್ ಬರುತ್ತೆ. ಒಳ್ಳೆ ಗಾಳಿ, ಕಾರ್ನರ್ ಇರಿಂದ ಒಳ್ಳೆ ಗಾಳಿ ಬೆಳಕು ಬರುತ್ತೆ. ಹೀಗೆ ಬಂದರೆ ಇಲ್ಲಿ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಮೇಲ್ಗಡೆ ಕೂಡ ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಿ ನಿಮಗೆ ಸ್ಟಡಿ ಟೇಬಲ್ ಮಾಡಿದ್ದಾರೆ, ಟಿವಿ ಯೂನಿಟ್ ಮಾಡಿದ್ದಾರೆ. ಸ್ಟಡಿ ಟೇಬಲ್ ಇಲ್ಲಿದೆ, ಇದಕ್ಕೆ ಸ್ಟೋರೇಜ್ ಇದೆ, ಇಲ್ಲೂ ಸ್ಟೋರೇಜ್ ಇದೆ. ಹೀಗೆ ಬಂದರೆ ಇಲ್ಲಿ ನೀವು ಟಿವಿ ಯೂನಿಟ್ ಎಂಥ ಟಿವಿ ಆದರೂ ಮೋಲ್ಡ್ ಮಾಡ್ಕೋಬಹುದು. ಅದಕ್ಕೆ ಸುತ್ತ LED ಲೈಟ್ಸ್ ಮಾಡಿ ಬಾಕ್ಸ್ ಮಾಡಿ ಡಿಸೈನ್ ಮಾಡಿಸಿದ್ದಾರೆ. ಇಲ್ಲಿ ಸ್ಟೋರೇಜ್ಗೆ ಒಂದು ಇದು ಕೊಟ್ಟಿದ್ದಾರೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ. ಇಲ್ಲೂ ಕೂಡ ಸ್ಟೋರೇಜ್ ಮಾಡ್ಕೋಬಹುದು. ಹೀಗೆ ಬನ್ನಿ, ಇಲ್ಲಿ ಡ್ರೈ ವೆಟ್ 2 ಆಪ್ಷನ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ಕಿಟಕಿ ಇದೆ, ಎಕ್ಸಾಸ್ಟ್ ಪ್ರಾವಿಷನ್ ಮಾಡಿದ್ದಾರೆ. ಸೋಲಾರ್ ಗೀಸರ್ಗೆ 2 ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಲ್ ಮಿಕ್ಸರು, ಕಮೋಡ್ ಎರಡಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಹ್ಯಾಂಡ್ ವಾಶು, ಕಮೋಡ್ ಬರುತ್ತೆ. ಫ್ಲೋರಿಂಗ್ ಬಂದು ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. 1x1 ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ. ಇದು ನಿಮಗೆ 3rd ರೂಮ್ ಬರುತ್ತೆ. ಇದು ಕುಬೇರ್ ಮೂಲೆ ಬರುತ್ತೆ. ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಕಾಟ್ ಫಿಕ್ಸ್ ಆಗಿದೆ. ನಿಮಗೆ ಇಲ್ಲಿ ನೋಡಿ ಎಷ್ಟು ವಿಶಾಲವಾಗಿ ಮಾಡಿದ್ದಾರೆ. ವಾರ್ಡ್ರೋಬ್ಸ್ ಅಂದ್ರೆ ಎಷ್ಟು ಬಟ್ಟೆ ಇದ್ರೂ ಸ್ಟೋರೇಜ್ ಮಾಡ್ಕೋಬಹುದು. ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಇದು ಸೀಲಿಂಗ್ ವುಡನ್ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ಟಿವಿ ಯೂನಿಟ್ ಬರುತ್ತೆ. ಹೀಗೆ ಬಂದ್ರೆ ನಿಮಗೆ ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಇದೆ, ಡ್ರೆಸ್ಸಿಂಗ್ ಮಿರರ್ ಇದೆ. ನಿಮಗೆ ಡ್ರೈ ವೆಟ್ 2 ಆಪ್ಷನ್ ಮಾಡಿದ್ದಾರೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ. ಇಲ್ಲಿ ನಿಮಗೆ ಒಂದು ಬಾಲ್ಕನಿ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಬರೋದ್ರಿಂದ ಇಲ್ಲಿ ಒಂದು ಬಾಲ್ಕನಿ ಮಾಡಿದ್ದಾರೆ. ಹೀಗೆ ಬನ್ನಿ, ನಿಮಗೆ ಸೇಫ್ಟಿಗೆ MSL ಗ್ರಿಲ್ ಮಾಡಿಸಿದ್ದಾರೆ. ಲಪೋತ್ರ ಆಂಟಿಸ್ಕಿಟ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ಹೀಗೆ ಬನ್ನಿ, ನಿಮಗೆ ಇದು ರೋಡ್ ಸೈಡ್ ಬರೋದ್ರಿಂದ ಒಳ್ಳೆ ಬಾಲ್ಕನಿ. ಇದು ಬಾಲ್ಕನಿ ಬರುತ್ತೆ. ಫ್ಲೋರಿಂಗ್ ಬಂದು ನಿಮಗೆ ಲಪೋತ್ರ ಆಂಟಿಸ್ಕಿಟ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. SS ರೇಲಿಂಗ್ಸು, ಟಫನ್ ಗ್ಲಾಸ್ ಹಾಕಿದ್ದಾರೆ. ವುಡನ್ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ನಿಮಗೆ ಇದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿ ಕ್ಲಾಡಿಂಗ್ ಮಾಡಿದ್ದಾರೆ. ಎಕ್ಸಲೆಂಟ್ ಆಗಿ ಬಂದಿದೆ. ಇದು ಟೀಕ್ವುಡ್ ಕಿಟಕಿ ಪಾಲಿಶ್ ಮಾಡಿದ್ದಾರೆ. ಒಳ್ಳೆ ಡೋರ್ ಹಾಕಿದ್ದಾರೆ. ಟೀಕ್ವುಡ್ ಡೋರ್ ಬರುತ್ತೆ. ಹೀಗೆ ಬನ್ನಿ, ಇದು 3rd ಫ್ಲೋರ್ ಎಂಟ್ರಿ ಬರುತ್ತೆ. ಇದು 3 ಫೀಟ್ ಬರುತ್ತೆ.
ಹೀಗೆ ಬಂದ್ರೆ ಇಲ್ಲಿ ವೆಂಟಿಲೇಷನ್ಗೋಸ್ಕರ ಒಂದು ಕಿಟ್ ಇಟ್ಟಿದ್ದಾರೆ. ಹೀಗೆ ಬಂದ್ರೆ ನಿಮಗೆ ಪಾರ್ಕಿಂಗ್ ಇಂದಾನೆ ಇಲ್ಲಿವರೆಗೂ ಲಿಫ್ಟ್ ಆಕ್ಸೆಸ್ ಇದೆ. ಇಲ್ಲಿ ಒಂದು ಡಿಸೈನ್ ಮಾಡಿಸಿ LED ಲೈಟ್ಸ್ ಪ್ರಾವಿಷನ್ ಮಾಡಿದ್ದಾರೆ, ಎಕ್ಸಲೆಂಟ್ ಆಗಿದೆ. ನಿಮಗೆ ಇದು ಐ ರೂಫ್ ಬರೋದ್ರಿಂದ ಇಲ್ಲಿ ನಿಮಗೆ ಎಲ್ ಶೇಪ್ ಅಲ್ಲಿ ಟೀಕ್ವುಡ್ ಅಲ್ಲಿ ಪಾಲಿಶ್ ಮಾಡಿಸಿ ಅಚ್ಚಿಂಗ್ ಗ್ಲಾಸ್ ಹಾಕಿದ್ದಾರೆ. ಅಚ್ಚಿಂಗ್ ಗ್ಲಾಸ್ ಬರುತ್ತೆ. ಹೀಗೆ ಬನ್ನಿ, ನಿಮಗೆ ಇಲ್ಲೊಂದು ಬಾಲ್ಕನಿ ಬರುತ್ತೆ, 3rd ಫ್ಲೋರ್ ಬರುತ್ತೆ. ಇಲ್ಲೊಂದು ಬಾಲ್ಕನಿ ಬರುತ್ತೆ, ಇದು ರೋಡ್ ವ್ಯೂ ಬರುತ್ತೆ. ಸೀಲಿಂಗ್ ಬಂದು ನಿಮಗೆ MS ಅಲ್ಲಿ ಡಿಸೈನ್ ಮಾಡಿಸಿದ್ದಾರೆ, ಲೇಸರ್ ಕಟಿಂಗ್ ಮಾಡಿಸಿ ಟಫನ್ ಗ್ಲಾಸ್ ಹಾಕಿ MS ಅಲ್ಲಿ ನಿಮಗೆ ಡಿಸೈನ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ಇದು 4th ರೂಮ್ ಬರುತ್ತೆ. ಕಾಟ್ ಫಿಕ್ಸ್ ಆಗಿದೆ. ನಿಮಗೆ ಸೀಲಿಂಗ್ ಬಂದು ವುಡನ್ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. TV ಯೂನಿಟ್ ಇದೆ. ನಿಮಗೆ ಕ್ರಾಸ್ ವಿಂಡೋಸ್ ಇದೆ, ಆ ಸೈಡ್ ಒಂದಿದೆ, ಈ ಸೈಡ್ ಒಂದಿದೆ. ವಿತ್ ಮಸ್ಕಿಟೋ ನೆಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಟೀಕ್ವುಡ್ ಬರುತ್ತೆ, ಇದೆಲ್ಲ ಟೀಕ್ವುಡ್ ಬರುತ್ತೆ. ಇದು ನಿಮಗೆ TV ಯೂನಿಟ್ ಬರುತ್ತೆ. TV ಯೂನಿಟ್ ಎಂಥ TV ಆದರೂ ಮೋಲ್ಡ್ ಮಾಡ್ಕೋಬಹುದು. ಇಲ್ಲಿ ವಾಕಿಂಗ್ ಕಬೋರ್ಡ್ ಬರುತ್ತೆ, ಡ್ರೆಸ್ಸಿಂಗ್ ಮಿರರ್ ಇದೆ. ಈ ಸೈಡ್ ಡ್ರೆಸ್ಸಿಂಗ್ ಮಿರರ್ ಇದೆ, ಈ ಸೈಡ್ ವಾಕಿಂಗ್ ಕಬೋರ್ಡ್ಸ್ ಇದೆ, ಅಟ್ಯಾಚ್ ವಾಶ್ರೂಮ್ ಇದೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು 5th ರೂಮ್ ಬರುತ್ತೆ. ಈ ರೂಮ್ ಬಂದು ನಿಮಗೆ 5-in-1 ಕನ್ವರ್ಟ್ ಮಾಡ್ಕೋಬಹುದು. ನೀವು ಯೋಗ ರೂಮ್ ಮಾಡ್ಕೊಳ್ಳಿ, ಜೂಮ್ ರೂಮ್ ಮಾಡ್ಕೊಳ್ಳಿ, ಹೋಮ್ ಥಿಯೇಟರ್ ರೂಮ್ ಮಾಡ್ಕೊಳ್ಳಿ, ಇಲ್ಲ ಪಾರ್ಟಿ ಹಾಲ್ ಮಾಡ್ಕೊಳ್ಳಿ. ನೀವು ನಿಮ್ಗೆ ಯಾವ ತರ ಕಸ್ಟಮೈಸ್, ನಿಮ್ಗೆ ಯಾವ ತರ ಬೇಕು ಅದಕ್ಕೆ ಮಾಡ್ಕೋಬಹುದು. ಸೀಲಿಂಗ್ ಬಂದು ನಿಮಗೆ ವುಡನ್ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಹೋಮ್ ಥಿಯೇಟರ್ ಹಾಕೋತೀರಿ ಅಂದ್ರೆ ಕೇಬಲ್ ಕನೆಕ್ಷನ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಪ್ಲಗ್ ಪಾಯಿಂಟ್ಸ್ ಇದೆ, ಹೋಮ್ ಥಿಯೇಟರ್ ರೂಮ್ ಕೂಡ ಮಾಡ್ಕೋಬಹುದು ನೀವು. 2 ಸೈಡು ವಿಂಡೋಸ್ ಇದೆ, ವಿತ್ ಮಸ್ಕಿಟೋ ನೆಟ್ ಇದೆ. ಹೀಗೆ ಬಂದ್ರೆ ಇದಕ್ಕೆ ಅಟ್ಯಾಚ್ ಬರುತ್ತೆ. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಇದೆ, ಇಲ್ಲಿ ನಿಮಗೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಇಲ್ಲಿ ಜಕ್ಕೂಸಿಗೆ ಪ್ರಾವಿಷನ್ ಮಾಡಿದ್ದಾರೆ, ಆಪ್ಷನ್ ಇದೆ, ಇಲ್ಲಿ ಮಾಡ್ಕೋಬಹುದು. ವೆಂಟಿಲೇಷನ್ಗೋಸ್ಕರ ಕಿಟಕಿ ಇದೆ. ಇಲ್ಲಿ ಕಮೋಡ್ ಬರುತ್ತೆ, ಗೀಜರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ಹ್ಯಾಂಡ್ ಸ್ಕಿಡ್ 1x1 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಅಪ್ ಟು 7 feet ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಮೇಲ್ಗಡೆ ಓಪನ್ ಟೆರೆಸ್ ಬರುತ್ತೆ. ಟೆರೆಸ್ ತೋರಿಸ್ತೀನಿ ಬನ್ನಿ. ನಿಮ್ಗೆ ಇದು ಸೇಫ್ಟಿಗೆ ಟೆರೆಸ್ ಇರೋದ್ರಿಂದ MS ಅಲ್ಲಿ ಗೇಟ್ ಮಾಡಿಸಿದ್ದಾರೆ. ಹೆವಿ ಗೇಜ್ ಇದೆ, ಇದು MS ಬರುತ್ತೆ. ಬನ್ನಿ, ಹೀಗೆ ಬನ್ನಿ. ನಿಮ್ಗೆ ಇದು ಫ್ಲೋರಿಂಗ್ ಎಲ್ಲ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇದು ಫ್ಲೋರಿಂಗ್ ಬಂದು ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇದು ಲಿಫ್ಟ್ಗೆ ನಿಮಗೆ ಸರ್ವಿಸ್ಗೋಸ್ಕರ ಇಲ್ಲೊಂದು ರೂಮ್ ಇದೆ, ಲಿಫ್ಟ್ ಸರ್ವಿಸ್ ರೂಮ್ ಇದೆ. ಇಲ್ಲಿ ನಿಮಗೆ ಸ್ಕೈಲೈಟ್, ಇದು ನಿಮಗೆ ಸೇಫ್ಟಿಗೆ MS ಅಲ್ಲಿ ಮಾಡಿಸಿ ಟಫನ್ ಗ್ಲಾಸ್ ಹಾಕಿದ್ದಾರೆ. ಹೀಗೆ ಬಂದರೆ ನೀವು ಬಟ್ಟೆ ಒಣಗಾಕೊಳ್ಳೋಕ್ಕೆ ಹ್ಯಾಂಗಲ್ ಹಾಕಿದ್ದಾರೆ. 2 ಸೈಡು ಬಟ್ಟೆ ಒಣಗಾಕೋಕ್ಕೆ ಹ್ಯಾಂಗಲ್ ಮಾಡಿದ್ದಾರೆ. ಹೀಗೆ ಬಂದರೆ ನಿಮಗೆ ಟ್ಯಾಂಕ್ ಮೇಲ್ಗಡೆ ಓವರಿ ಟ್ಯಾಂಕ್ ಇಟ್ಟಿದ್ದಾರೆ. 2 ಟ್ಯಾಂಕ್ ಇದೆ. ಇಲ್ಲಿ ನಿಮಗೆ ಏನಾರ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಒಂದು ರೂಮ್ ಥರ ಮಾಡಿದ್ದಾರೆ. ಇಲ್ಲಿ ಇಲ್ಲಾಂದ್ರೆ ನೀವು ಸ್ಟೋರೇಜ್ ಏನಾದ್ರು ಸಾಮಾನು ಇದ್ರೆ ಸ್ಟೋರೇಜ್ ಮಾಡ್ಕೋಬಹುದು ಇಲ್ಲಿ. ಹೀಗೆ ಬಂದ್ರೆ ನಿಮಗೆ ಕೈಯಲ್ಲೇ ಬಟ್ಟೆ ಒಕ್ಕೋತೀನಿ ಅಂದ್ರೆ ಇಲ್ಲಿ ನಿಮಗೆ ಕಲ್ಲು ಹಾಕಿದ್ದಾರೆ, ಕೈಯಲ್ಲೇ ಬಟ್ಟೆ ಹಾಕೋಬಹುದು. ಇಲ್ಲಿ ಕಟ್ಟೆ ಕಟ್ಟಿ ಇಲ್ಲಿ ವಾಟರ್ ಲೈನ್ ಮಾಡಿದ್ದಾರೆ. ಮೇಲ್ಗಡೆ ನಿಮಗೆ ಸೋಲಾರ್ ಹಾಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮಗೆ ನೋಡಿ ಇದು ಬರುತ್ತೆ, ನಿಮಗೆ ಎಕ್ಸಾಕ್ಟ್ ಪ್ರಾಪರ್ಟಿ ಬ್ಯಾಕ್ ಸೈಡ್ ಪಾರ್ಕ್ ಬರುತ್ತೆ. ಅದ್ರ ಪಕ್ಕದಲ್ಲಿ ನಿಮಗೆ 100 feet ರೋಡ್ ಬರುತ್ತೆ. ರೈಟ್ ಹೋದ್ರೆ ನಿಮಗೆ ಇಲ್ಲಿಂದ ಮೈಸೂರು ರೋಡ್, ಸೋಂಪುರ ಟೋಲ್ಗೆ ಕನೆಕ್ಟಿವಿಟಿ ಇದೆ. ಸೋಂಪುರ್ ಹೋಗ್ಬೋದು, ಮೈಸೂರು ರೋಡ್ಗೆ ಹೋಗ್ಬೋದು. ಲೆಫ್ಟ್ ತಗೊಂಡ್ರೆ ಇದೇ ರೋಡಲ್ಲಿ ನಿಮಗೆ 100 feet ರೋಡ್ ಲೆಫ್ಟ್ ಹೋದ್ರೆ ಇಲ್ಲಿಂದ ಜಸ್ಟ್ 1 kilometer ಕನಕಪುರ ರೋಡ್ ಇದೆ. ಇಲ್ಲಿಂದ 1.5 kilometer ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇದೆ, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಇದೆ. ಹೀಗೆ ಬಂದ್ರೆ ನಿಮಗೆ ಇಲ್ಲಿ ನೋಡಿ ಎಕ್ಸಾಕ್ಟ್ ಪ್ರಾಪರ್ಟಿ ಆಪೋಸಿಟ್ ವಿದ್ಯಾಶಿಲ್ಪ ಸ್ಕೂಲ್ ಬರುತ್ತೆ, ಆಪೋಸಿಟ್ ಅಲ್ಲಿ ಸ್ಕೂಲ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಮುಂದೆ ಬಂದು ನೀವು ಸ್ವಲ್ಪ ಮುಂದೆ ಹೋದ್ರೆ ಇಲ್ಲಿಂದ ಜಸ್ಟ್ ಒಂದು 600-700 ಮೀಟರ್ ಹೋದ್ರೆ NPS ಸ್ಕೂಲ್ ಬರುತ್ತೆ.
NPS ಸ್ಕೂಲ್ ಬರುತ್ತೆ. ಹೀಗೆ ಬನ್ನಿ. ಇದೇ ರೋಡಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಪ್ರೆಸಿಡೆನ್ಸಿ ಸ್ಕೂಲ್ ಬರುತ್ತೆ, ರಾಷ್ಟ್ರತನ ಸ್ಕೂಲ್ ಬರುತ್ತೆ, ಚಿನ್ಮಯಿ ಸ್ಕೂಲ್ ಬರುತ್ತೆ. ಪ್ರಾಪರ್ಟಿ ನಿಮಗೆ KCT ಕಾಲೇಜ್ ಬರುತ್ತೆ. ಕನಕಪುರ ರೋಡು ನಿಮಗೆ ನಿಯರೆಸ್ಟ್ ಇರೋದ್ರಿಂದ ಒಳ್ಳೆ ಸ್ಕೂಲು ಕಾಲೇಜ್ಗಳೆಲ್ಲ ಇದೆ. ಈ ಪ್ರಾಪರ್ಟಿ ನಿಮ್ಗೇನಾದ್ರು ಇಷ್ಟ ಆದರೆ ಎಡಗಡೆ ಸ್ಕ್ರೀನ್ ಮೇಲೆ ಎಡಗಡೆ ಓನರ್ ನಂಬರ್ ಇರುತ್ತೆ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ, ಡೈರೆಕ್ಟ್ ಬೈಯರ್ ಅಂಡ್ ಸೆಲ್ಲರು. ಈ ಪ್ರಾಪರ್ಟಿ ಡೀಟೇಲ್ ಬೇಕು, ಲೊಕೇಶನ್ ಬೇಕು, ಇದ್ರ ಡೀಟೇಲ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ಗೆ ಹೋಗಿ ಅದರ ಲೊಕೇಶನ್ ಇರುತ್ತೆ, ಓನರ್ ನಂಬರ್ ಇರುತ್ತೆ, ಪ್ರಾಪರ್ಟಿ ಡೀಟೇಲ್ ಎಲ್ಲ ಇರುತ್ತೆ. ಈ ಪ್ರಾಪರ್ಟಿ ನಿಮ್ಗೇನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.